ನಮಸ್ತೆ ಎಲ್ಲರಿಗೂ. ನಾನಿವತ್ತು ಫ್ರೈಡ್ ರೈಸ್ ಮಾಡಕತ್ತೀನಿ ರೀ ಮನ್ಯಾಗ. ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಮೊದಲಿಗೆ ತರಕಾರಿ ಹೆಚ್ಚಿಟ್ಕೋಬೇಕು ರೀ. ಬೀನ್ಸು, ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ, ಕ್ಯಾರೆಟ್ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡೇನಿ ರೀ. ರೈಸ್ ಮಾಡಿ ಇಟ್ಕೊಂಡೇನಿ ರೀ. ಆನಂತರ ಒಂದು ಬಾಳ್ಗೆ ಇಟ್ಕೊಂಡೇನಿ ರೀ. ಗ್ಯಾಸ್ ಆನ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ರೀ. ನಾ ಇವತ್ತು ಒಂದು 3 ಜನ ಊಟ ಮಾಡುವಷ್ಟು ಮಾಡಕತ್ತೀನಿ ರೀ. ಆನಂತರ ಎಣ್ಣೆ ಬಿಸಿ ಆದಮೇಲೆ ಉಳ್ಳಾಗಡ್ಡಿ ಹಾಕ್ಕೋಬೇಕು ರೀ. ಸ್ವಲ್ಪ 2 ಸೆಕೆಂಡ್ ಫ್ರೈ ಮಾಡ್ಬೇಕು ರೀ. ಫ್ರೈ ಆದ ನಂತರ ಮೆಣಸಿನ್ಕಾಯಿ ಹಾಕ್ಕೋಬೇಕು ರೀ. ಮೆಣಸಿನ್ಕಾಯಿ ಹಾಕ್ಕೊಂಡು ಬೀನ್ಸ್, ಕ್ಯಾರೆಟ್ ಎರಡು ಹಾಕ್ಬೇಕು ರೀ. ಹಾಕಿ ಫ್ರೈ ಮಾಡ್ಬೇಕು ರೀ ಸ್ವಲ್ಪ. ಆಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೋಬೇಕು ರೀ. ಅರಿಶಿನ, ಉಪ್ಪು ಹಾಕಿದ್ರೆ ಜಲ್ದಿನ ಬೆನಿತೇವೆ ರೀ. ಅರಿಶಿನ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೋಬೇಕು ರೀ. ಉಪ್ಪು ಹಾಕಿ ಮಿಕ್ಸ್ ಮಾಡ್ಬೇಕು ರೀ. ಸ್ವಲ್ಪ ಬಾಯಿ ಮುಚ್ಚಿ 1-2 ಸೆಕೆಂಡ್ ಬಿಡ್ಬೇಕು ರೀ. ತರಕಾರಿ ಎಲ್ಲ ಮೆತ್ತಗಾಗ್ಬೇಕು ರೀ. ಆಮೇಲೆ ಮಿಕ್ಸ್ ಮಾಡ್ಬೇಕು ರೀ. ಆಮೇಲೆ ಗ್ರೀನ್ ಚಿಲ್ಲಿ ಸಾಸ್ ಹಾಕ್ಕೊಳಕತ್ತೀನಿ ರೀ. ಇದು ಇದ್ರೆ ಹಾಕ್ಕೋಬೋದು ರೀ, ಇಲ್ಲಾಂದ್ರೆ ಬಿಡ್ಬೋದು ರೀ. ಆಮೇಲೆ ಸ್ವಲ್ಪ ಗರಂ ಮಸಾಲ ಹಾಕ್ಬೇಕು ರೀ. ನಿಮ್ಮ ಹತ್ರ ಯಾವ ಮಸಾಲೆ ಇರ್ತೈತಿ ಆ ಮಸಾಲೆ ಹಾಕಿದ್ರೆ ನಡಿತೈತೆ ರೀ. ಅದನ್ನು ಹಾಕ್ಬೇಕು ಇದನ್ನು ಹಾಕ್ಬೇಕಂತ ಏನಿಲ್ಲ ರೀ. ಇವಾಗ ರೈಸ್ ಹಾಕಕತ್ತೀನಿ ರೀ. ರೈಸ್ ಹಾಕಿ ಮಿಕ್ಸ್ ಮಾಡ್ಬೇಕು ರೀ. ಎಲ್ಲ ರೈಸ್ ಮಿಕ್ಸ್ ಆಗ್ಬೇಕು ರೀ ಅದ್ರೊಳಗೆ. ಮಿಕ್ಸ್ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಬೇಕು ರೀ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ನಮ್ಗೆ ಸಪೋರ್ಟ್ ಮಾಡಿರಿ. ಇವಾಗ ನೋಡಿರಿ ರೆಡಿ ಆಯ್ತು ರೀ.